ಮೇಡಮ್ ಅವರೇ, ಮೇಡಮ್ ಅವರೇ, ಮೇಡಮ್ ಅವ್ರು ಎತ್ತಾಗೋದ್ರು. ಫೋನೇ ತೆಗಿತಾ ಇಲ್ವಲ್ಲ. ಮನೇಲಿ ಯಾರು ಏನಾದ್ರು ಅಂದಿರ್ಬೋದಾ? ಬೇಜಾರು ಮಾಡ್ಕೊಂಡು ಎತ್ತಾಗಿದ್ರು. ಅವ 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 ಭಾನುವಾರ ಏನಾದ್ರು ನೋಡ್ದ? ನಾನು ಯಾರನ್ನೂ ನೋಡಿಲ್ಲ. ಅವಳೆಲ್ಲಿ ಹೋಗ್ತಾಳೆ ಎಲ್ಲಿ ಬರ್ತಾಳೆ ಅಂತ ವಾಚ್ಮ್ಯಾನ್ ಕೆಲಸ ಮಾಡೋದೇ ನಮ್ಮ ಕೆಲಸ ಅನ್ಕೊಂಡಿದ್ಯಾ? ಎಲ್ಲ ಹೋಗಿರ್ತಾಳೆ, ಬರ್ತಾಳೆ ಬಿಡು. ನೋಡಿದ್ಯಮ್ಮ ಇವನ್ನ? ಮುಂಚೆ ಎಲ್ಲದಕ್ಕೂ ನಮ್ಮ ಬಗ್ಗೆನೇ ಗಮನ ಇತ್ತು, ಆದ್ರೆ ಈಗ ಹೆಂಡತಿ ಪಕ್ಕ ಬಂದ್ಮೇಲೆ ಎಷ್ಟು ಬದಲಾಗ್ಬಿಟ್ಟಿದಾನಲ್ವಾ. ನಿಜವಾಗ್ಲೂ ಇದೆಲ್ಲ ನೋಡ್ತಾ ಇದ್ರೆ ಇವ್ ನನ್ನ ತಮ್ಮನೇನ ಅನ್ನಿಸ್ತಾ ಇದೆ. ಇವನು ಯಾಕಿಷ್ಟು ಬದಲಾಗಿದ್ದಾನೋ ಆ ದೇವ್ರಿಗೆ ಗೊತ್ತು. ಮೊದಲು ಮಾತ್ಗೂ ಅಮ್ಮ ಅಮ್ಮ ಅಂತಿದ್ದ, ಈಗ ನಮಗ್ ಜ್ಞಾಪಕನೇ ಇಲ್ಲ ಅವನಿಗೆ. ಕೂತ್ಕೊಳ್ಳಿ ಸ್ವಾಮಿ. ಅಮ್ಮಿ, ಸ್ವಾಮಿಗಳಿಗೆ ಕುಡಿಯೋಕ್ಕೆ ತಿನ್ನಕ್ಕೆ ಏನಾದ್ರು ತಂದ್ಕೊಡಮ್ಮಿ. ಬೇಡ ತಾಯಿ, ನಾನಿಲ್ಲಿಗೆ ಬಂದಿರುವುದು ದೈವ ಪ್ರೇರಣೆಯಿಂದ, ಅತಿಥಿ ಸತ್ಕಾರಕ್ಕಾಗಿ ಅಲ್ಲ. ಸೂರ್ಯನ ಮೇಲಿಂದ ದುಃಖ ಸೋರ್ತಾ ಇದೆ. ಯಾವುದೋ ಒಂದು ಗೆಲುವಿನ ಜೊತೆ ಸದ್ಯಕ್ಕೆ ಆ ನೋವಿಂದ ಮರೆಯಾಗಿದ್ದೀರ. ಒಳಗೆ ಉಂಟಾಗುತ್ತಿರುವ ಮನಸ್ತಾಪಗಳು ಒಳಗೆ ಸಂಬಂಧಗಳನ್ನು ಹಾಳು ಮಾಡ್ತಾ ಇದೆ. ಭೂತಕಾಲ ಮನಸ್ಸನ್ನು ಘಾಸಿ ಮಾಡಿರುವುದರಿಂದ ಭವಿಷ್ಯ ಹೇಗೋ ಏನು ಅಂತ ಎಲ್ಲರಲ್ಲೂ ಆತಂಕ ತುಂಬಿಕೊಂಡಿದೆ. ಒಡೆದು ಹೋಗಿರುವ ಸಂಬಂಧಗಳೆಲ್ಲ ಒಟ್ಟಿಗೆ ಒಗಟಿನ ರೀತಿ ಕಾಲ ಕಳೀತಾ ಇದೆ. ಇದಕ್ಕೆಲ್ಲ ಪೂರ್ವಾಪರ ನಿಮ್ಮ ಕರ್ಮಗಳೇ ಕಾರಣ. ನೀವು ಮಾಡಿದ ತಪ್ಪುಗಳು ಕರ್ಮದ ರೀತಿ ನಿಮ್ಮ ಬೆನ್ನು ಬಿದ್ದಿದೆ. ಇವರೇನಾದರೂ ಆಕ್ಸಿಡೆಂಟ್ ವಿಷಯ ಹೇಳ್ತಾವ್ರ ಹೆಂಗೆ? ಮಗಳು ಹೊಸ್ತಿಲು ದಾಟಿ ಮನೆ ಸೇರಿದ್ದಾಳೆ. ಸಂಸಾರ ಸಾಗರದಲ್ಲಿ ನೀರು ಸಿಹಿಯಾಗಿರುತ್ತದೆ, ಆದರೆ ಮುಂಗೋಪ ಅದನ್ನು ಕಹಿಯಾಗಿ ಮಾಡುತ್ತದೆ. ಮನಸ್ಸಲ್ಲಿ ಬಿರುಗಾಳಿ ಎಬ್ಬಿಸುತ್ತದೆ. ಸ್ವಲ್ಪ ತಾಳ್ಮೆ ತಂದುಕೊಂಡ್ರೆ ನಿಮ್ಮ ಮಗಳ ಬಾಳು ಬಂಗಾರವಾಗತ್ತೆ.
ಆಕೆಗೆ ತಿಳಿ ಹೇಳೋ ಜವಾಬ್ದಾರಿ ನಿಮ್ಮದೇ. ಆಯಿತು ಸ್ವಾಮಿಗಳೇ. ಶುದ್ಧವಾದ ಮನಸ್ಸುಗಳು ತಂದೆ ತಾಯಿ ಮಾತಿಗೆ ತಲೆಬಾಗ್ತಾ ಇದೆ. ಆದರೆ ಪಕ್ಕದಲ್ಲೇ ತಲೆ ತೆಗೆಯುವ ಯೋಜನೆಗಳೂ ಇದೆ. ಅಂಥ ಯೋಜನೆಗಳು ಯಾವತ್ತೂ ಫಲಿಸೋದಿಲ್ಲ. ಫಲಿಸೋಕೆ ಆ ಭಗವಂತ ಬಿಡೋದಿಲ್ಲ.